ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆದರವಾದ ಸ್ವಾಗತ. ಇಂದಿನ ಹೊಸ ವಿಡಿಯೋ ಒಂದು ಹೊಸ ಥೆರಪಿಗೆ ಸಂಬಂಧಿಸಿದ್ದು. ಈ ಥೆರಪಿ ಎಂದ ಕೂಡಲೇ ನೆನಪಾಗುವುದು ರೋಗಗಳು ಅಥವಾ ಡಿಸೀಸಸ್ಗಳು. ರೋಗಗಳು ದೇಹ ಅಥವಾ ಮನಸ್ಸಿನ ಸಹಜ ಕಾರ್ಯಗಳಲ್ಲಿ ಉಂಟಾಗುವ ಸಮಸ್ಯೆಗಳು. ರೋಗಗಳಲ್ಲಿ ಅನೇಕ ಇವೆ: ಸಾಂಕ್ರಾಮಿಕ ರೋಗಗಳು, ಅಸಾಂಕ್ರಾಮಿಕ ರೋಗಗಳು, ಮಾನಸಿಕ ರೋಗಗಳು. ಇನ್ನು ರೋಗಗಳು ಎಂದರೆ ಚಿಕಿತ್ಸೆಯನ್ನು ಪಡೆಯಲೇಬೇಕಾಗುವುದು ಅನಿವಾರ್ಯ. ಇಲ್ಲಿ ಚಿಕಿತ್ಸೆ ಎಂದರೆ ರೋಗವನ್ನು ನಿಯಂತ್ರಿಸುವ ಅಥವಾ ಗುಣಪಡಿಸುವ ವಿಧಾನ ಎಂದರ್ಥ. ಚಿಕಿತ್ಸೆಯಲ್ಲಿ ಅನೇಕ ವಿಧಾನಗಳಿವೆ. ಮೊದಲನೆಯದಾಗಿ ಔಷಧಿ ಚಿಕಿತ್ಸೆ, ಶಾರೀರಿಕ ಚಿಕಿತ್ಸೆ, ಫಿಸಿಯೋಥೆರಪೀಸ್, ಮಾನಸಿಕ ಚಿಕಿತ್ಸೆ, ಸೈಕೋಥೆರಪಿ ಅಥವಾ ಕೌನ್ಸಿಲಿಂಗ್ಗಳು, ಆಯುರ್ವೇದ ಅಥವಾ ಯೋಗ ಥೆರಪಿಗಳು. ಇತ್ತೀಚೆಗೆ ಒಂದು ಮ್ಯಾಜಿಕಲ್ ಥೆರಪಿ ಸುದ್ದಿ ಮಾಡಿದೆ. ಎಲ್ಲೆಲ್ಲೂ ಅದರದೇ ಸುದ್ದಿ ಕೇಳಿಬರುತ್ತಿದೆ. ಯಾವ ಥೆರಪಿ ಎಂದು ಸ್ವಲ್ಪ ಯೋಚಿಸಿ ಹೇಳಿ ನೋಡೋಣ. ಇದು ಪುರಾತನ ಥೆರಪಿಯ ಹೊಸ ರೂಪವಷ್ಟೇ. ಇದನ್ನು ಪ್ರಾಚೀನ ಕಾಲದಲ್ಲೇ ಭಾರತ, ಚೀನಾ ಮತ್ತು ಈಜಿಪ್ಟ್ನಂಥ ದೇಶಗಳಲ್ಲಿ ಶತಶತಮಾನಗಳ ಹಿಂದೆ ಬಳಸಲಾಗಿದೆ. ಆದರೆ ಸದ್ಯಕ್ಕೆ ಇದು ಪ್ರಚಲಿತದಲ್ಲಿದೆ, ಬಹು ಬೇಡಿಕೆಯಲ್ಲಿದೆ. ಇದುವೇ ಕಲರ್ ಥೆರಪಿ. ಕಲರ್ ಥೆರಪಿಗೆ ಅನೇಕ ಹೆಸರುಗಳಿಂದ ಕರೆಯುತ್ತಾರೆ. ಬಣ್ಣ ಚಿಕಿತ್ಸಾ ವಿಧಾನ, ಪರ್ಯಾಯ ಚಿಕಿತ್ಸಾ ವಿಧಾನ, ವರ್ಣ ಚಿಕಿತ್ಸೆ, ಬಣ್ಣ ಚಿಕಿತ್ಸೆ, ಬಣ್ಣಶಾಸ್ತ್ರ, ಕ್ರೋಮೊಥೆರಪಿ, ವರ್ಣತಂತು ಚಿಕಿತ್ಸೆ ಎಂದು ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ. ಕ್ರೋಮೊಥೆರಪಿಗೆ ಸಂಬಂಧಿಸಿದಂಥ ಕೆಲವು ಸ್ಲೈಡ್ಗಳನ್ನು ನೋಡುತ್ತಾ ಹೋಗೋಣ. ಬಣ್ಣದ ಚಿಕಿತ್ಸೆಯು ಒಂದು ಪರ್ಯಾಯ ವೈದ್ಯಕೀಯ ಪದ್ಧತಿಯಾಗಿದ್ದು, ಬಣ್ಣಗಳ ಬೆಳಕನ್ನು ಬಳಸಿಕೊಂಡು ದೇಹದ ಶಕ್ತಿಯನ್ನು ಸಮತೋಲನಗೊಳಿಸಿ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಇದು ಸೂಕ್ಷ್ಮದಾದ ಶಕ್ತಿ ಅಸಮತೋಲತೆಗಳನ್ನು ಸರಿಪಡಿಸುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ಇದು ವೈಜ್ಞಾನಿಕವಾಗಿ ಅಂಗೀಕೃತವಾದ ಫೋಟೋಥೆರಪಿಯಂಥ ಚಿಕಿತ್ಸೆಗಳಿಗಿಂತ ಈ ಚಿಕಿತ್ಸೆ ಭಿನ್ನವಾಗಿದೆ. ವರ್ಣಚಿಕಿತ್ಸೆ. ವರ್ಣಚಿಕಿತ್ಸೆ ಪದ್ಧತಿ ನಿರ್ದಿಷ್ಟ ಬಣ್ಣದ ಬೆಳಕನ್ನು ದೇಹದ ಭಾಗಗಳ ಮೇಲೆ ಹರಿಸುವ ಮೂಲಕ ರೋಗವನ್ನು ಗುಣಪಡಿಸಬಹುದು ಎಂದು ನಂಬುವ ಪದ್ಧತಿ. ವರ್ಣಚಿಕಿತ್ಸೆಯ ಉದ್ದೇಶ ದೇಹದಲ್ಲಿ ಕೊರತೆಯಿರುವ ಶಕ್ತಿಯನ್ನು ಬಣ್ಣದ ರೂಪದಲ್ಲಿ ತುಂಬಿ ಮಾನಸಿಕ, ದೈಹಿಕ, ಆಧ್ಯಾತ್ಮಿಕ ಮಟ್ಟದಲ್ಲಿ ಸಮತೋಲನ ತರುವುದು. ಉಪಯೋಗ ಅಥವಾ ಬಳಕೆಗಳು. ಬಣ್ಣದ ಚಿಕಿತ್ಸೆಯನ್ನು ಕೆಳಗಿನ ಸಮಸ್ಯೆಗಳಲ್ಲಿ ಬಳಸಲಾಗುತ್ತದೆ: ಮಾನಸಿಕ ಒತ್ತಡ ಮತ್ತು ಆಂತರಿಕ ಆತಂಕ ಕಡಿಮೆ ಮಾಡಲು, ನಿದ್ರಾಹೀನತೆ ಸಮಸ್ಯೆ ನಿವಾರಣೆಗೆ, ಡಿಪ್ರೆಷನ್ ನಿವಾರಣೆಗೆ, ಏಕಾಗ್ರತೆ ಮತ್ತು ಸ್ಮರಣಶಕ್ತಿ ಹೆಚ್ಚಿಸಲು, ದೈಹಿಕ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ವೃದ್ಧಿಪಡಿಸಲು, ರಕ್ತದ ಒತ್ತಡ ನಿಯಂತ್ರಣಕ್ಕೆ ಸಹಾಯಕವಾಗಿದೆ. ವರ್ಣಚಿಕಿತ್ಸೆಯ ಲಾಭಗಳು. ಇದು ಸರಳ ಮತ್ತು ಸುರಕ್ಷಿತ ಚಿಕಿತ್ಸಾ ವಿಧಾನವಾಗಿದೆ. ಔಷಧಿಗಳ ಅವಲಂಬನೆ ಇಲ್ಲ. ಮನಸ್ಸಿಗೆ ಶಾಂತಿ ಮತ್ತು ಸಕಾರಾತ್ಮಕ ಚಿಂತನೆಗಳನ್ನು ನೀಡುತ್ತದೆ. ಯಾವುದೇ ವಯಸ್ಸಿನವರು ಬಳಸಬಹುದು. ಆರೋಗ್ಯದ ಮೇಲೆ ಸಹಜವಾದ ಪರಿಣಾಮ
ಬೀರುತ್ತದೆ. ವರ್ಣಚಿಕಿತ್ಸೆಯ ವೈಜ್ಞಾನಿಕತೆ. ಇದು ವೈಜ್ಞಾನಿಕವಾಗಿ ಅಂಗೀಕರಿಸಲ್ಪಟ್ಟ ಫೋಟೋ ಮೆಡಿಸಿನ್ಗೆ ಸಂಬಂಧಿಸಿದ್ದಲ್ಲ, ಬದಲಾಗಿ ಪರ್ಯಾಯ ಔಷಧವೆಂದು ಪರಿಗಣಿಸಲಾಗಿದೆ. ವರ್ಣಚಿಕಿತ್ಸೆ ಈಗ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಲಭ್ಯ. ವರ್ಣಚಿಕಿತ್ಸೆಯ ಇತಿಹಾಸ. ಎಡ್ವಿನ್ ಡ್ವೈಟ್ ಬ್ಯಾಬಿಟ್ ಕ್ರೋಮೊಥೆರಪಿ ಆರಂಭಿಕ ಪ್ರತಿಪಾದಕ. 1876ರಲ್ಲಿ ಬಣ್ಣದ ಬೆಳಕು ಮಾನವನ ದೇಹದಲ್ಲಿ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ ಎಂದು ಹೇಳಿದರು. ಮೂಲ ಪ್ರತಿಪಾದಕ ಅಗಸ್ಟಸ್ ಪ್ಲೆಸಾಂಟನ್. ನಂತರದ ಪ್ರತಿಪಾದಕರು ಥೆಸ್ ಪ್ಲಾನ್ಕೋಸ್ಟ್, ಎಡ್ವಿನ್ ಡ್ವೈಟ್ ಬ್ಯಾಬಿಟ್. ಇಲ್ಲಿ ರೋಗವೆಂದಾಕ್ಷಣ ರೋಗವು ಲಜ್ಜೆಯ ವಿಷಯವಲ್ಲ, ಚಿಕಿತ್ಸೆ ಪಡೆಯುವುದು ಅಗತ್ಯ. ಶೀಘ್ರ ಚಿಕಿತ್ಸೆ ಮತ್ತು ಉತ್ತಮ ಗುಣಮುಖತೆ. ಮಾನಸಿಕ ರೋಗವು ಶಾರೀರಿಕ ರೋಗದಷ್ಟೇ ಬಹಳ ಮಹತ್ವವನ್ನು ಹೊಂದಿದೆ. ಆಧ್ಯಾತ್ಮಿಕ ಚಿಂತನೆ, ಆರೋಗ್ಯಕರ ಜೀವನ ಶೈಲಿ ಬಹಳ ಮುಖ್ಯ. ವರ್ಣಥೆರಪಿ ವೈಜ್ಞಾನಿಕತೆಯನ್ನು ಹೊಂದಿರದಿದ್ದರೂ ಕೂಡ ಜನರು ನಂಬಿರುವಂಥ ಥೆರಪಿಯಾಗಿರುವುದೇ. ಅನೇಕ ರೋಗಗಳನ್ನು ವರ್ಣಥೆರಪಿಯ ಮೂಲಕ ಗುಣಪಡಿಸಿಕೊಂಡ ಎಷ್ಟೋ ಉದಾಹರಣೆಗಳಿವೆ. ಇದು ಆಗಿತ್ತು ವರ್ಣಥೆರಪಿಯ ಸಂಬಂಧಿಸಿದ ಸಂಪೂರ್ಣ ವಿವರ. ಸುಮಾರು ತಿಂಗಳುಗಳು ಕಳೆದು ಹೋದವು, ನಾನು ಯಾವುದೇ ವಾಯ್ಸ್ ಓವರ್ ವಿಡಿಯೋ ಮಾಡಲಿಲ್ಲ. ಪರೀಕ್ಷೆ ಇರೋದ್ರಿಂದ ವಾಯ್ಸ್ ಓವರ್ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಅದರ ಬಗ್ಗೆ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ಹಾಗೆ ಸುಮಾರು ವಿಡಿಯೋ ಶಾರ್ಟ್ಸ್ ಹಾಕಿದ್ದೀನಿ, ಬಟ್ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟಿಲ್ಲ. ನಾನು ಪರೀಕ್ಷೆ ಇತ್ತು, ಬಟ್ ಈಗ ಹೊಸ ವಿಡಿಯೋ ಕಲೆಕ್ಟ್ ಮಾಡಿದ್ದೀನಿ. ಈ ವಿಡಿಯೋ ಸಿಕ್ಕಿದ್ದೆ, ನನಗೆ ಈ ಮಾಹಿತಿ ಸಿಕ್ಕಿದ್ದೆ ಅಪರೂಪ. ನನ್ನ ತಾಯಿ ಮನೆಗೆ ಹೋದಾಗ ಒಂದು ಹುಡುಗನಿಗೆ ಕೈ ಸ್ವಲ್ಪ ಪೋಲಿಯೋ ಆಗಿತ್ತು. ಮೇ ಬಿ ಅದು ಪೋಲಿಯೋ, ಅವ್ರೇನಂದ್ರು ಪೋಲಿಯೋ ಅಲ್ಲ, ಸಲೈನ್ ಹಚ್ಚುವಾಗ ಸಿರಿಂಜಿದಾಗಿ ಪ್ರಾಬ್ಲಮ್ ಆಗಿತ್ತು. ಈಗ ಕಲರ್ ಥೆರಪಿ ಮಾಡ್ತಾಯಿದ್ದೀವಿ, ಸ್ವಲ್ಪ ರಿಕವರಿ ಆಗಿದೆ ಅಂತ ಹೇಳಿದರು. ಅವತ್ತೇ ನಾನು ಈ ವಿಷಯದ ಬಗ್ಗೆ ಸುಮಾರು ಮಾಹಿತಿ ಕಲೆ ಹಾಕಿದ್ದೆ. ಪರೀಕ್ಷೆ ನಮ್ಮ ನಿಮ್ಮ ನಡುವಿನ ಬಾಂಧವ್ಯವನ್ನು ಕಟ್ ಮಾಡ್ತು. ಸುಮಾರು ಸಮಯ ಆದಮೇಲೆ ಹೊಸ ವಿಡಿಯೋ ಕಲೆಕ್ಟ್ ಮಾಡಿ ನಿಮಗೋಸ್ಕರ ಮಾಡಿದ್ದೀನಿ. ಈ ಥರ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಸುಂದರ ಭುವನ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.